ವೀಕ್ಷಕರೇ, ನಿಮಗೆ ತಿಳಿದೇ ಇದೆ, ನಮ್ಮ ಭಾರತ ಸರ್ಕಾರ ಕೆಲವು ದಿನಗಳ ಹಿಂದೆ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವ ಭಾರತದ ಮತದಾರರ ಮರುಪರಿಷ್ಕರಣೆ ಮಾಡುತ್ತಿರುವ ಅತಿ ದೊಡ್ಡ ಪ್ರಕ್ರಿಯೆ ನಿಮಗೆ ಗೊತ್ತು. ನೀವೆಲ್ಲರೂ ತುಂಬ ಜಾಗರೂಕತೆಯಿಂದ SIR ಫಾರ್ಮ್ಗಳನ್ನು ತುಂಬಿಸಿ BLOಗಳಿಗೆ ಕೊಟ್ಟಿದ್ದೀರಿ. ಆದರೆ ನಿಮ್ಮ SIR ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಕುತೂಹಲ ಇದೆಯಲ್ವಾ? ವೀಕ್ಷಕರೇ, ಎಚ್ಚರ, ನೀವು ನಿಮ್ಮ ಕೆಲಸ ಬಿಟ್ಟು ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಒಂದು ಸಣ್ಣ ತಪ್ಪು ಮಾಡಬೇಡಿ. ಇನ್ನೂ ಒಂದೇ ಒಂದು ದಿನ ಬಾಕಿ ಇದೆ. ಆಗಸ್ಟ್ 8 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಮುಗಿಲಿಕ್ಕೆ ಒಂದೇ ದಿನದ ಗಡುವು ಇದೆ. ಇದುವರೆಗೂ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಬಹುತೇಕ ಪ್ರಮುಖ ಹಂತಗಳು ಪೂರ್ಣಗೊಂಡಿದೆ. ಸುಮಾರು 77% ಇಂದ 78% ಎನ್ಯುಮರೇಷನ್ ಫಾರ್ಮ್ ಡಿಜಿಟೈಸೇಷನ್ ಪೂರ್ಣಗೊಂಡಿದೆ. ಜುಲೈ 29ರ ಅಧಿಕೃತ ಅಪ್ಡೇಟ್ ತಿಳಿಸಿದೆ. ನೆನಪಿಡಿ ವೀಕ್ಷಕರೇ, ನಿಮ್ಮ SIR ಅಪ್ಲಿಕೇಶನ್ ಪೂರ್ಣಗೊಂಡಿದ್ಯಾ ಹೇಗೆ ಗೊತ್ತಾಗುತ್ತೆ? ಮೊಬೈಲ್ನಲ್ಲಿಯೇ ನೋಡಬಹುದಾ? ಅದಕ್ಕಾಗಿಯೇ ಮೊಬೈಲ್ ಆ್ಯಪ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ತಾಳ್ಮೆಯಿಂದ ಪೂರ್ತಿ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ, ಇವಾಗ ಮೊಬೈಲ್ ಆ್ಯಪ್ ಮುಖಾಂತರ ಹೇಗೆ ನಿಮ್ಮ SIR ಸ್ಟೇಟಸ್ ಚೆಕ್ ಮಾಡೋದು ಅಂತ ತಿಳಿಸ್ತೇನೆ. ಮೊದಲಿಗೆ ನೀವು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಬೇಕು. ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಈಸಿ ವೋಟರ್ ಲಿಸ್ಟ್ ಆ್ಯಂಡ್ SIR ಸ್ಟೇಟಸ್ ಅಂತ ಟೈಪ್ ಮಾಡಿ, ನಂತರ ಸರ್ಚ್ ಕೊಡಿ. ಇವಾಗ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಅದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಈ ಥರ ಇರುತ್ತೆ ಆ್ಯಪ್. ಇಲ್ಲಿ ನೀವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆಯಿತು. ಇವಾಗ ಅಲ್ಲಿ ತೋರಿಸ್ತಾ ಉಂಟಲ್ಲ, ಅಲ್ಲಿ ಓಪನ್ ಮಾಡಿ, ಅಂದರೆ ಆ್ಯಪನ್ನು ಓಪನ್ ಮಾಡಬೇಕು. ಇಲ್ಲಿ ತೋರಿಸುತ್ತೆ ನೋಡಿ, ವೋಟರ್ ಲಿಸ್ಟ್ ಆ್ಯಂಡ್ SIR ಸ್ಟೇಟಸ್ ಅಂತ. ಈಗ ಓಪನ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ. ಮೊದಲು ಎಲವ್ ಅಂತ ಕೊಡಿ, ರೀಸ್ಟಾರ್ಟ್ ಕೊಡಿ. ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ SIR ಅಂತ, ಅಲ್ಲಿ ಓಕೆ ಮಾಡಿ. ನೋಡಿ, ಈ ಥರ ಓಪನ್ ಆಗುತ್ತೆ ಪೇಜು. ಈ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ತೊಂದರೆ ಇಲ್ಲ. ನೋಡಿ, ಇಲ್ಲಿ ಕೆಳಗಡೆ ಎಪಿಕ್ ಸರ್ಚ್ ಅಂತ ಇದೆ ನೋಡಿ, ಅಲ್ಲಿ ಮೊದಲಿಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಅಲ್ಲಿ ಕೆಳಗಡೆ ಎಪಿಕ್ ID ಅಲ್ಲಿ ನಿಮ್ಮ ವೋಟರ್ ನಂಬರ್ ಅಂದರೆ ಚುನಾವಣಾ ಚೀಟಿಯ ನಂಬರನ್ನು ಬರೀಬೇಕು. ನಾನು ನನ್ನ ವೋಟರ್ ಕಾರ್ಡ್ನ ನಂಬರನ್ನು ಬರಿತಾ ಇದ್ದೀನಿ. ನೀವು ನಿಮ್ಮ ವೋಟರ್ ಕಾರ್ಡ್ನ ನಂಬರನ್ನು ಬರೀಬೇಕು. ಸರಿ, ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಕೆಳಗಡೆ ಸರ್ಚ್ ಕೊಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡಬೇಕು. ಸರಿ, ಇವಾಗ ನೋಡಿ, ನಿಮ್ಮ ಪೋಸ್ಟ್ ಡೀಟೇಲ್ಸ್ ಇಲ್ಲಿ ಬಂದಿದೆ. ಇಲ್ಲಿ ನೋಡಿ, ಯುವರ್ SIR ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದಿದೆ ನೋಡಿ. ಈ ಥರ ಬಂದರೆ ನಿಮ್ಮ SIR ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಅದು ಅಲ್ಲದೆ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಕೊಟ್ಟಿದ್ದಾರೆ, ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಧನ್ಯವಾದಗಳು. ಇದೇ ಥರ ನಿಮ್ಮ SIR ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯವರ ಸಹ SIR ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾಳೆ ಒಂದೇ ದಿನ ಬಾಕಿ ಇದೆ. ಒಂದು ವೇಳೆ SIR ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನಂತರ ದಿನಗಳಲ್ಲಿ ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಾಗತ್ತೆ. ಅದು ನಿಮ್ಮ ದಿನನಿತ್ಯದ ಕೆಲಸವನ್ನು ಬಿಟ್ಟು. ಆದ್ದರಿಂದ ಜಾಗ್ರತೆಯಿಂದ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದ ಕೆಲಸ ಅಷ್ಟೇ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಉತ್ತಮ ವಿಡಿಯೋಗಳನ್ನು ದಿನಾಲೂ ಹಾಕ್ತಾ ಇರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.